ಸಾಧ್ಯ ಇಲ್ಲ ಅವರು. ಆ ಅಧಿಕಾರಿನ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ, ಇವತ್ತು ಕಾನೂನುಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ ಇವತ್ತು ಮೊದಲು ಆ ಮೂಢ ಅಧಿಕಾರಿನ ಅರೆಸ್ಟ್ ಮಾಡಬೇಕು. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಸಾಕ್ಷಿ ನಾಶ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆಯೋ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಆಗಿದೆಯೋ ನೆನ್ನೆ ಡೈರೆಕ್ಷನ್ನು, ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟವರು ಇದನ್ನು ತಗೊಳ್ಳೋದಕ್ಕೆ ಲೀಗಲಿ ಅವಕಾಶ ಇದೆಯಾ? ಇದೆಲ್ಲ ಇವತ್ತು ತನಿಖೆ ಆಗಬೇಕಲ್ವೇ? ಯಾರ ಸೈಟ್ ಅದು? ಇವತ್ತು 14 ಸೈಟಿನ ಬಗ್ಗೆನೇ ತನಿಖೆ ನಡೀತಾ ಇರೋದು. 14 ಸೈಟಿಂದು ತನಿಖೆ ನಡೀಲಿಕ್ಕೆ ಆದೇಶ ಆದಮೇಲೆ ಈಗ ಅದನ್ನು ಇವರು ಸರ್ಕಾರ ಇವತ್ತು ಮೂಡಾದಲ್ಲಿ ಇವರು ಅರ್ಜಿ ಕೊಟ್ಟ ತಕ್ಷಣ ತೆಗೆದುಕೊಳ್ಳೋದ್ರ ಮುಖಾಂತರ ಖಾತಾ ಬದಲಾವಣೆ ಮಾಡೋದು, ಸಾಕ್ಷಿಯನ್ನು ನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಲೋಕಾಯುಕ್ತ ಏನು ಮಾಡ್ತಾ ಇದೆ? ಲೋಕಾಯುಕ್ತ ತನಿಖಾ ತಂಡ ಏನು ಮಾಡ್ತಾ ಇದೆ? ಅದಕ್ಕೆ ಅಲ್ವಾ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡಿರೋದು, ಈ ಕೆಲಸ ಮಾಡಲಿಕ್ಕೆ ಅಲ್ವಾ ಇಟ್ಕೊಂಡಿರೋದು. ಇದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ. ಯಾಕೆಂದರೆ ಇಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಕೇಸನ್ನು ಅಂತ ಹೇಳಿ, ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತರಾತುರಿಲಿ ಇವತ್ತು ಈ ಸೈಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನು ಹೇಳಿದರು? ಕಾನೂನುಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ ಕಾನೂನು ಪ್ರಕಾರ 62 ಕೋಟಿ ಬೆಲೆ ಬಾಳ್ತದೆ. 62 ಕೋಟಿ ಕೊಟ್ಬಿಡ್ಲಪ್ಪ ತಗೊಳ್ಳಪ್ಪ ಅಂತ ಇದೇ ಮುಖ್ಯಮಂತ್ರಿಗಳು ಹೇಳಿವೆ. ಈಗ ಅದು ಹೆಂಗೆ ದಾನ ಮಾಡಿಬಿಟ್ರು, ನನಗೆ ಬೇಡ ಸೈಟು ಅಂತ. ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ 62 ಕೋಟಿ ಅವರೇ ಮಾತಾಡಿಲ್ವಾ? ಇವೆಲ್ಲ ಬರಲ್ವಾ ತನಿಖೆನಲ್ಲಿ? ಅವ್ರು ಸುಮ್ಮನೆ ತನಿಖೆ ರಿಜಿಸ್ಟರ್ ಮಾಡ್ಕೊಂಡವ್ರ?